ಓಕೆ, ನೆಕ್ಸ್ಟ್ ನೋಡ್ರಿ. ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ಏನದ ಅಂದ್ರೆ 8 ಕುರ್ಚಿಗಳು ಮತ್ತು 5 ಟೇಬಲ್ನ ಬೆಲೆಯು 10,500 ರೂಪಾಯಿ ಆದ್ರ ಅದೇ ರೀತಿ 5 ಕುರ್ಚಿಗಳು ಮತ್ತು 3 ಟೇಬಲ್ನ ಬೆಲೆ ಎಷ್ಟು ಅಂತ ಹೇಳಿದಾರೆ ಅವರು? 6,450 ರೂಪಾಯಿ ಆದ್ರೆ ಪ್ರತಿ ಕುರ್ಚಿಯ ಬೆಲೆ ಎಷ್ಟು ಅಂತ ಹೇಳಿದಾರ. ಹೌದಾ? ಇಲ್ಲಿ ಅವ್ರು ಏನ್ ಮಾಡತ್ತಾರ ಅಂತಂದ್ರ ಕುರ್ಚಿನೂ ತಗೊಂಡಿದಾರ ಮತ್ತೆ ಟೇಬಲ್ನು ತಗೊಂಡಿದಾರ. ಬಟ್ ಒಂದೊಂದು ಕುರ್ಚಿಗೆ ಒಂದೊಂದು ಟೇಬಲ್ಗೆ ಎಷ್ಟು ಅಮೌಂಟ್ ಅದ ಗೊತ್ತಿಲ್ಲ. ಬಟ್ ಅವ್ರು ಏನ್ ಹೇಳತ್ತಾರ ಅಂದ್ರೆ 8 ಕುರ್ಚಿ ತಗೊಂಡಾರ ಮತ್ತೆ ಅದ್ರ ಜೊತೆ ಎಷ್ಟು ತಗೊಂಡಾರ? 5 ಟೇಬಲ್ ತಗೊಂಡು ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡಿದಾರ ಅವರು? 10,500. ಮತ್ ಸೆಕೆಂಡ್ ಒಳಗೆ ಏನ್ ಮಾಡಿದಾರ ಅಂದ್ರ ನೆಕ್ಸ್ಟ್ ಟೈಮ್ ಏನ್ ಮಾಡ್ಯಾರ? 5 ಕುರ್ಚಿ ತಗೊಂಡು 3 ಟೇಬಲ್ ತಗೊಂಡಾಗ ಅವಾಗ ಎಷ್ಟು ಅಮೌಂಟ್ ಪೇ ಮಾಡ್ಯಾರ ಅವರು? 6,450 ರೂಪಾಯಿ ಆದ್ರ ಒಂದೊಂದ್ ಕುರ್ಚಿಗೆ ಅಮೌಂಟ್ ಎಷ್ಟು ಬೀಳ್ತದ ಅಂತ ಕೇಳಿದಾರ ಅವ್ರು. ಹೌದಾ? ನಾ ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ, ಅದ್ರ ಬೆಲೆ ಪ್ರತಿಯೊಂದ್ರದ್ದು ಬೆಲೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಕುರ್ಚಿದು ಗೊತ್ತಿಲ್ಲ ನಂಗೆ, ಟೇಬಲ್ದು ಗೊತ್ತಿಲ್ಲ ಅಂದ್ರ ಫಸ್ಟ್ ನನ್ನ ಪ್ರತಿ ಕುರ್ಚಿಯ ಬೆಲೆ ಏನಂತ ಬರ್ಕೋತೀನಿ? ಎಕ್ಸ್ ಅಂತ ಬರ್ಕೊ. ನಾನು ಪ್ರತಿ ಕುರ್ಚಿಯ ಬೆಲೆ ಎಕ್ಸ್ ಆಗಿರಲಿ. ಹಾಗಾದ್ರೆ ಟೇಬಲ್ನ ಬೆಲೆ ಏನಂತ ತಗೋತೀರಿ? ವಾಯ್. ಹಾಗಾದ್ರೆ ನೀವೇನ್ ಬರೀತೀರಿ? ಪ್ರತಿ ಟೇಬಲ್ನ ಬೆಲೆಯು ವಾಯ್ ಆಗಿರಲಿ. ಕರೆಕ್ಟಾ? ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ 2 ಸಮೀಕರಣಗಳು ಇರ್ತದ, 2 ರೇಖಾತ್ಮಕ ಸಮೀಕರಣ ಅಂದ್ರೆ ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ನೋಡ್ರಿ ಅವರು? 8 ಕುರ್ಚಿ 5 ಟೇಬಲ್ ಟೋಟಲ್ ಅಮೌಂಟ್ ಎಷ್ಟು ಅಂತ ಹೇಳಿದಾರ? 10,500. ಹಾಗಾದ್ರೆ ಕುರ್ಚಿನ ಏನಂತ ಬರ್ಕೊಂಡಿವಿ ನಾವ್ ಇಲ್ಲಿ? ಎಕ್ಸ್ ಅಂತ ತಗೊಂಡಿವಿ. ಟೇಬಲ್ ನ ಏನಂತ ತಗೊಂಡಿವಿ? ವಾಯ್. ಹಾಗಾದ್ರೆ ಎಷ್ಟು ಕುರ್ಚಿಗಳನ್ನ ತಗೊಂಡಿರಿ? ಫಸ್ಟ್ ಸ್ಟೇಟ್ಮೆಂಟ್ ಒಳಗೆ ಎಷ್ಟು ತಗೊಂಡಿರಿ? 8 ಕುರ್ಚಿ ಆದ್ಮೇಲೆ ಕುರ್ಚಿನ ಎಕ್ಸ್ ಅಂತ ಬರ್ಕೊಂಡಿರಿ. ಹಾಗಾದ್ರೆ 8 ಕುರ್ಚಿಗಳು ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಅಂತಂದ್ರೆ ಏನದು? ಟೇಬಲ್. ಫಸ್ಟ್ ಸ್ಟೇಟ್ಮೆಂಟ್ ಟೇಬಲ್ ಎಷ್ಟು ತಗೊಂಡದಾರ? 5. ಹಾಗಾದ್ರೆ ಇಲ್ಲಿ ಏನ್ ಬರ್ತೀರಿ? 5 ವಾಯ್ ಇಸ್ ಈಕ್ವಲ್ಸ್ ಟು ಎಷ್ಟು ಅಮೌಂಟ್ ಪೇ ಮಾಡಿದಾರ? 10,500. ಮುಗಿತಾ ಇದ್ದು? ಹಾಗಾದ್ರೆ 8 ಕುರ್ಚಿ 5 ಟೇಬಲ್ ಟೋಟಲ್ ಅಮೌಂಟ್ ಎಷ್ಟು? 10,500. ಹಾಗಾದ್ರೆ ಇದು ಮೊದಲೇ ಸಮೀಕರಣ ಸಿಕ್ತಾ? ಮೊದಲೇ ಸಮೀಕರಣ ಸಿಕ್ತು. ಈಗ ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ. ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ಏನದ? 5 ಕುರ್ಚಿಗಳು ಮತ್ತ 3 ಟೇಬಲ್. 5 ಕುರ್ಚಿಗಳು ಅಂತಂದ್ರೆ 5 ಎಕ್ಸ, ಹೌದಿಲ್ಲ? ಟೇಬಲ್ ಎಷ್ಟು ತಗೊಂಡಾರ ಅವಾಗ? 3 ವಾಯ್ ಇಸ್ ಈಕ್ವಲ್ಸ್ ಟು ಅವಾಗ ಎಷ್ಟು ಅಮೌಂಟ್ ಕೊಟ್ಟಿದಾರಂತ? 6,450 ರೂಪಾಯಿ ಕೊಟ್ಟಾರ. ಇದು ಸಮೀಕರಣ 2. 2 ಸಮೀಕರಣಗಳು ಸಿಕ್ವಾ? ಹಾಗಾದ್ರೆ 2 ಸಮೀಕರಣಗಳು ಗೊತ್ತಿದಾವ ಅಂದ್ಮೇಲೆ ನಾವ್ 2 ವಿಧಾನಗಳು ಗೊತ್ತಿದಾವ ನಮಗ್. ಈ ಸರಿ ಅಂತೂ ಸಿಲೆಬಸ್ಸಿಗೆ ಎಷ್ಟು ಕೊಟ್ಟಿದಾರ? 2. ಯಾಕಂದ್ರ ಹೋದ್ ಸರಿ ಎಷ್ಟಿದ್ದು? 3 ವಿಧಾನಗಳಿತ್ತು. 3 ಒಂದ್ ಇನ್ನೊಂದು ಎಕ್ಸ್ಟ್ರಾ ಇತ್ತದ. ಫಸ್ಟ್ ಅಂದ್ರ ಆದೇಶ ವಿಧಾನ ಇತ್ತು, ವರ್ಜಿಸುವ ವಿಧಾನವಿತ್ತು, ಮತ್ತ ಒರೇ ಗುಣಾಕಾರ ಮತ್ತೆ ಸಂಕ್ಷೇಪಿಸುವ ವಿಧಾನ. 4 ವಿಧಾನ ಮತ್ತೆ ಅದ್ರ ಜೊತೆ ಗ್ರಾಫ್ ಇಷ್ಟಿತ್ತು. ಬಟ್ ಈ ಸರಿ ಎಷ್ಟು ಸಿಲೆಬಸ್ ರೆಡ್ಯೂಸ್ ಮಾಡ್ಯಾರ ಅಂದ್ರೆ ನಿಮಗ ಟಫ್ ಇರೋ ಕಾನ್ಸೆಪ್ಟ್ ಎಲ್ಲ ತೆಗ್ದಾರ. ಇದ್ರಾಗ ಸಂಕ್ಷೇಪಿಸುವ ವಿಧಾನ ಇಲ್ಲ, ಒರೇ ಗುಣಾಕಾರ ಇಲ್ಲ, ಡೈರೆಕ್ಟ್ ಕೊಟ್ಟಿರೋದೇ 2. ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ. 2 ವಿಧಾನನು ಈಸಿ ಇದಾವ. ಬಟ್ ನಿಮ್ಗೆ ಎಲ್ಲಾರ್ಗು ಯಾವ್ದು ಬೇಕು ಹೇಳ್ರಿ? ವಿಧಾನ ವರ್ಜಿಸುವ ವಿಧಾನನೇ ಬೇಕು. ಬಟ್ ಅವ್ರು ಈ ಸರಿ ಹಂಗನ್ನ ಹೇಳಲ್ಲ. ಹೋದ್ ಸರಿ ಎಲ್ಲ ಕ್ವಶನ್ ಪೇಪರ್ ಹೆಂಗ್ ಕೊಡ್ತಿದ್ರ ಅಂತಂದ್ರ 2 ಸಮೀಕರಣ ಕೊಟ್ಟು ಯಾವ್ದರ ವಿಧಾನದಿಂದ ಬಿಡಿಸ್ರಿ ಅಂತ ಹೇಳ್ತಿದ್ರು. ಬಟ್ ಈ ಸರಿ ಮೆನ್ಷನ್ ಮಾಡ್ಬೋದು ಅವ್ರು. ಯಾಕಂದ್ರೆ ಇರೋದೇ 2 ವಿಧಾನನ. ಯಾವ್ದ್ರ ವಿಧಾನ ಅಂತ ಮತ್ತೆ ಯಾಕೆ ಆಪ್ಷನ್ ಕೊಡ್ತಾರೆ ಹೇಳ್ರಿ ಅವ್ರು? ಅದ ಅವ್ರು ಹೇಳ್ಬೋದು ಆದೇಶ ವಿಧಾನ ಅಂತ ಹೇಳ್ಬೋದಿಲ್ಲ ಅಂದ್ರ ವರ್ಜಿಸುವ ವಿಧಾನ. ಯಾವ್ದ್ರ ವಿಧಾನ ಹಾಕಿ ಮಾಡ್ಬೋದು. ಹಾಗಾದ್ರೆ 2 ಸಮೀಕರಣಗಳು ಸಿಕ್ಕವ. ಹಾಗಾದ್ರೆ ಯಾವ ವಿಧಾನ ಹಾಕುನು? ವರ್ಜಿಸುವ ವಿಧಾನ. ಹಾಗಾದ್ರೆ ವರ್ಜಿಸುವ ವಿಧಾನ ಹಾಕ್ಬೇಕಂತಂದ್ರ ಏನಿರ್ಬೇಕು ಹೇಳ್ರಿ ನಮ್ಗ? ಸಹಗುಣಕಗಳು ಸೇಮ್ ಇರ್ಬೇಕು. ಯಾವ್ದ್ರದ್ದು? ಎಕ್ಸ್ ದರ ಆಗ್ಲಿ ವಾಯ್ ದರ ಆಗ್ಲಿ ಚರಾಕ್ಷರದ ಸಹಗುಣಕಗಳು ಸೇಮ್ ಬರ್ಬೇಕು. ಹಾಗಾದ್ರೆ ಯಾವ್ದು ಸೇಮ್ ಮಾಡ್ಕೊಂಡ? ಎಕ್ಸ್ ಮಾಡ್ಕೊಂಡೇನೇನು ವಾಯ್ದ್ ಮಾಡ್ಕೊಂಡ? ವಾಯ್ದ್ ಮಾಡ್ಕೊಂಡ. ಹಾಗಾದ್ರ ಇಲ್ಲಿ ವಾಯ್ನ ಸಹಗುಣಕ ಏನದ? 5 ಅದ. ಎರಡನೇ ಸಮೀಕರಣದಾಗ ವಾಯ್ದ ಸಹಗುಣಕ ಏನದ? 3 ಅದ. ಹಾಗಾದ್ರೆ ಸೇಮ್ ಆಗ್ಬೇಕಂತಂದ್ರ ಇದಕ್ಕೆ ಎಷ್ಟರಲ್ಲೇ ಗುಣಿಸ್ತೀರಿ? ಇದಕ್ 3ಲೇ ಗುಣಿಸ್ತೀರಿ. ಇದಕ್ಕ ಗುಣಿಸಿದಾಗ ವಾಯ್ನ ಸಹಗುಣಕ ಏನಾಗ್ತದೆ ನೋಡ್ರಿ? 3 5 15. ಇದಕ್ 3ಲೇ ಗುಣಿಸಿದ್, ಇದಕ್ 5ಲೇ ಗುಣಿಸಿದ್ರೆ ಆಗ್ತದ 5 3 15. ಎರಡರದ್ದು 15 15 ಬರ್ತದ. ಸಹಗುಣಕಗಳು ಸೇಮ್ ಆಗ್ಬೇಕು. ಹಾಗಾದ್ರೆ ಮಲ್ಟಿಪ್ಲೈ ಮಾಡೋಣ. ಈಗ 3 8 24 ಎಕ್ಸ್ ಪ್ಲಸ್ 3 5 15 ಇಸ್ ಈಕ್ವಲ್ಸ್ ಟು 10,500 ಇಂಟು 3 ಮಲ್ಟಿಪ್ಲೈ ಮಾಡ್ಬೇಕಾ? 10,500 ಇಂಟು 3 ಗುಣಿಸ್ರಿ. 3 0 0 3 0 0 3 5 15
ಮೂರೊಂದ್ಲೆ ಮೂರ್ ಎಷ್ಟು ಬರ್ತದ 31,500. ಮೊದಲನೇ ಸಮೀಕರಣ ಬರ್ಕೊಂಡ್ರಿ. ಈಗ ಎರಡನೇ ಸಮೀಕರಣ ಬರ್ಕೊಂಡನ. ಎರಡನೇ ಸಮೀಕರಣಕ್ಕೆ ಎಷ್ಟಲ್ಲೇ ಗುಣಿಸಾತೀವಿ 5ರ್ಲೆ. 5 5ಲೆ 25x ಪ್ಲಸ್ 5 3ಲೆ 15y ಇಸ್ ಈಕ್ವಲ್ಸ್ ಟು 6,450ಕ್ಕೆ ಎಷ್ಟಲ್ಲೇ ಗುಣಿಸ್ಕೋಬೇಕೀಗ 5ರ್ಲೆ. 0 5 5ಲೆ 25 5 4ಲೆ 20 22 5 6ಲೆ 30 32 32,250. ಹೌದಾ? ಸಗುಣಕಗಳು ಸೇಮ್ ಆದ್ವಾ? ಈಗ ಸೇಮ್ ಆದ್ವು ಕರೆ. ಬಟ್ ಅವು ಕ್ಯಾನ್ಸಲ್ ಆಗ್ಬೇಕಂತಂದ್ರ ಚಿಹ್ನೆಗಳು ಸೇಮ್ ಇರ್ಬೇಕೇನ್ ಬೇರೆ ಬೇರೆ ಇರ್ಬೇಕು? ಸೇಮ್ ಅದಾವ ಬೇರೆ ಬೇರೆ ಅದಾವ? ಹಾಗಾದ್ರೆ ಏನ್ ಮಾಡ್ಬೇಕು ನಾನೀಗ? ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕಾ? ಯಾವ್ದ್ರದ್ದು ಕೆಳಗಿನ ಸಮೀಕರಣಗಳ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲೇನಿಲ್ಲ ಅಂದ್ರೆ ಇರ್ತದ ಪ್ಲಸ್ ಇದ್ರೆ ಏನಾಗ್ತದ? ಈಗ ಅದು ಪ್ಲಸ್ ಇದ್ರ ಮೈನಸ್, ಇಲ್ಲಿ ಪ್ಲಸ್ ಇದ್ರ ಅಂದ್ರೆ ಎಲ್ಲಾನು ಮೈನಸ್ ಆಗಂಗಿಲ್ಲ. ಪ್ಲಸ್ ಇದ್ರ ಮೈನಸ್ ಆಗ್ತಾವ, ಮೈನಸ್ ಇದ್ರ ಪ್ಲಸ್ ಆಗ್ತಾವ. ಈಗ ನೋಡ್ರಿ ಮ್ಯಾಲ ಇದು ಪ್ಲಸ್ 24, ಇದು ಪ್ಲಸ್ 24, ಇದು ಮೈನಸ್ 25. ಕಳಿಬೇಕಾ ಕೂಡಿಸ್ಬೇಕಾ? ಕಳೆದ್ರೆ ಎಷ್ಟು ಬರ್ತದ? ಎಷ್ಟು ಬರ್ತದ? ಯಾಕೆ ಹೇಳ್ರಿ? 24 ದೊಡ್ಡದ 25 ದೊಡ್ಡದ? ಹಾಗಾದ್ರೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರ್ತದಲ್ಲ ಆ ಚಿಹ್ನೆ ಇಡ್ಬೇಕು. ಹಾಗಾದ್ರೆ ಕಳೆದ್ರೆ ಎಷ್ಟು ಬರ್ತದ? -1x ಆರ್ -x. ಇವೆರಡು ಕ್ಯಾನ್ಸಲ್ ಆತ. ಇಸ್ ಈಕ್ವಲ್ಸ್ ಟು ಇವನ್ನೆರಡನ್ನ ಏನ್ ಮಾಡ್ಬೇಕ? ಕಳಿಬೇಕು. 32,250ರಾಗ 31,500 ಕಳಿಬೇಕು. 0 5 12ರಾಗ 5 ಹೋದ್ರ 7 0 0 750 ಮೈನಸ್ 750 ಮೈನಸ್ 750 ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ದೆನ್ x ಈಕ್ವಲ್ಸ್ ಟು 750. ಹಾಗಾದ್ರೆ ಈ x ಅಂತಂದ್ರೆ ಏನ್ ಹೇಳ್ರಿ? ಇದು x ಅಂದ್ರೆ ಏನ್ ತಗೊಂಡಿವಿ? ಪ್ರತಿ ಕುರ್ಚಿಯ ಬೆಲೆ. ಅವ್ರು ಕೇಳಿರೋದು ಏನಂಗಿದ್ರ? ಪ್ರತಿ ಕುರ್ಚಿಯ ಬೆಲೆನ. ಹಾಗಾದ್ರ ಪ್ರತಿ ಕುರ್ಚಿಯ ಬೆಲೆ ಹಾಗಾದ್ರೆ ಎಷ್ಟಿರ್ತದ? 750 ರೂಪಾಯಿ ಆಗಿರ್ತದೆ. ಗೊತ್ತಾಯ್ತಾ? ಅವ್ರ ಟೇಬಲ್ ಇದು ಕೇಳಿಲ್ಲ.